ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಚಾರ್ಟ್ಸ್ಟಾಕ್ ಕನ್ನಡ. ಈ ದಿನ ನಾವು ಕಳೆದ ವಿಡಿಯೋಗಳಲ್ಲಿ ನಾವು ಕೆಲವೊಂದು ಪೊಸಿಷನ್ ತೊಗೊಂಡಿದ್ವಿ. ಒಂದು ಪೊಸಿಷನ್ನ ಯಾವ ರೀತಿ ಒಂದು ಹೋಲ್ಡನ್ನು ಮಾಡಿದರೆ ನಮಗೆ ಪ್ರಾಫಿಟ್ ಸಿಗುತ್ತೆ ಅಂತ ನೋಡೋಣ. ಹಾಗೆ ಎರಡು ಸ್ಟಾಕ್ಗಳು ಯಾವೆಲ್ಲ ಎರಡು ಸ್ಟಾಕ್ಗಳಲ್ಲಿ ನಾವು ಫ್ರೆಶ್ ಪೊಸಿಷನನ್ನು ಪಡಿಬೋದು, ಹಾಗೆ ನಾನು ಯಾವ ಸ್ಟಾಕಲ್ಲಿ ಪೊಸಿಷನ್ನ ಪಡೆದಿದ್ದೀನಿ, ಅದರ ಪೊಟೆನ್ಷಿಯಲ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು ನೀವು ನೋಡೋದಾದರೆ ಗ್ರ್ಯಾನ್ಯುಲ್ಸ್ ಇಂಡಿಯಾ. ನೀವು ಗ್ರ್ಯಾನ್ಯುಲ್ಸ್ ಇಂಡಿಯಾನ ನೀವು ಇಲ್ಲಿ ನೋಡ್ಬೋದು. ನಮ್ಮ ಎಂಟ್ರಿ ಗ್ರ್ಯಾನ್ಯುಲ್ಸ್ ಇಂಡಿಯಾದಲ್ಲಿ 319.90 ಏನಿದೆ, 319.90ದಲ್ಲಿ ನಮ್ಮ ಎಂಟ್ರಿ ಇತ್ತು. ಕಲರನ್ನು ಚೇಂಜ್ ಮಾಡಿ ತೋರಿಸ್ತೇನೆ. 319.90ದಲ್ಲಿ ಈ ಜಾಗದಲ್ಲಿ ಎಂಟ್ರಿಯನ್ನು ಪಡೆದಿದ್ವಿ. ನಂತರದಲ್ಲಿ ಒಂದು ಅಪ್ ಮೂವ್ ಆಗಿ ಅಗೇನ್ ಒಂದು ಕನ್ಸಾಲಿಡೇಷನ್ ಆಗಿ ನಂತರದಲ್ಲಿ ಮತ್ತೆ ಹೈಯರ್ ಸೈಡೇ ಮೂವ್ಮೆಂಟ್ನ ಕಾಣ್ತಾ ಇದೆ. ನಾವು ಯಾವುದೇ ಒಂದು ಸ್ಟಾಕನ್ನು ಪಡೆದ ಮೇಲೆ ನಮಗೆ ಯಾವುದೇ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿಲ್ಲ ಅಂದರೆ ಆ ಸ್ಟಾಕನ್ನು ನಾವು ಹೋಲ್ಡ್ ಮಾಡಿದ್ರೆ ಯಾವ ರೀತಿ ಒಂದು ದೊಡ್ಡ ಪ್ರಾಫಿಟನ್ನು ರೈಡ್ ಮಾಡ್ಬೋದು ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಅಪ್ರಾಕ್ಸಿಮೇಟ್ಲಿ ನಾನೀಗ ಆಲ್ರೆಡಿ ಈ ಸ್ಟಾಕಲ್ಲಿ ನಾನು ನಿಯರ್ಲಿ 18% ಅಷ್ಟು ರಿಟರ್ನನ್ನು ಪ್ರಾಫಿಟಲ್ಲೇ ಇದ್ದೇನೆ. ಆಲ್ರೆಡಿ 18% ರಿಟರ್ನ್ ನೀಡಿದೆ. ನೀವು ಕೂಡ ಯಾರೆಲ್ಲ ಬೈ ಮಾಡಿದ್ದೀರಾ ಅವರು ಈ ಸ್ಟಾಕನ್ನು ನೀವು ಖಂಡಿತವಾಗ್ಲೂ ಹೋಲ್ಡನ್ನು ಮಾಡ್ಬೋದು. ನೀವು ನೋಡ್ಬೋದು 17.9 18% ರಿಟರ್ನ್ ಇದೆ. ಈ ಸ್ಟಾಕನ್ನು ನಾವು ಎಕ್ಸಿಟ್ ಆಗಬೇಕಾ ಇಲ್ಲ ಹೋಲ್ಡ್ ಮಾಡಬೇಕಂತ ನೀವು ಕೇಳೋದಾದರೆ ಇದು ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್. ನೀವು ಅದನ್ನು ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಒಂದು ಬ್ರೇಕ್ಔಟ್ ಆದ ನಂತರದಲ್ಲಿ ಒಂದು ಈ ಜಾಗದಲ್ಲಿ ಒಂದು ರೆಸಿಸ್ಟೆನ್ಸ್ ಅಂತ ಇತ್ತು. ಆ ರೆಸಿಸ್ಟೆನ್ಸ್ನ ರೆಸ್ಪೆಕ್ಟ್ ಮಾಡಿ ಸಣ್ಣ ರಿಟ್ರೇಸ್ಮೆಂಟ್ ಆಗಿ ಅಗೇನ್ ಬ್ರೇಕ್ಔಟ್ ಆಗಿದೆ. ಸೊ ನೆಕ್ಸ್ಟ್ ಇರುವಂಥ ರೆಸಿಸ್ಟೆನ್ಸ್ ಪಾಯಿಂಟ್ ನೀವು ನೋಡೋದಾದರೆ ಈ ಜಾಗದಿಂದ ಈ ಜಾಗದಲ್ಲಿ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಇದೆ. ಅಪ್ರಾಕ್ಸಿಮೇಟ್ಲಿ ನಿಯರ್ಲಿ 400. ಇನ್ನು 25 ಪಾಯಿಂಟ್ಸ್ ಮೂವ್ ಆಗುವಂಥ ಚಾನ್ಸಸ್ ಇಲ್ಲಿ ಹೆಚ್ಚಾಗಿ ಇದೆ. ಇದು ವೀಕ್ಲಿ ಕ್ಯಾಂಡಲಲ್ಲಿ ವಿತಿನ್ 1 ವೀಕ್ ಆರ್ 2 ವೀಕ್ಸಲ್ಲಿ ನಿಮಗೆ ನಮ್ಮ ಟಾರ್ಗೆಟ್ ಅಚೀವ್ ಆಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಸೊ ನಾನು ಕೂಡ ಈ ಸ್ಟಾಕನ್ನು ಇನ್ನೂ ಹೋಲ್ಡನ್ ಮಾಡಿದ್ದೇನೆ. ಒಂದು ಬಾರಿ ಈ ಜಾಗದಲ್ಲಿ ಏನಾದರೂ ರಿವರ್ಸಲ್ ಕ್ಯಾಂಡಲ್ ಯಾವುದಾದ್ರೂ ಬಂದರೆ ಬೇರಿಶ್ ಕ್ಯಾಂಡಲ್ ನಾನು ಈ ಸ್ಟಾಕಿಂದ ಪ್ರಾಫಿಟ್ನ ಬುಕ್ಕನ್ನು ಮಾಡ್ತೇನೆ. ಮುಂದಿನ ಸ್ಟಾಕ್ ನೋಡೋಣ ಬನ್ನಿ. ಯಾವ ಸ್ಟಾಕಲ್ಲಿ ನಮಗೆ ರಿಟರ್ನ್ ಹೆಚ್ಚಾಗಿ ಸಿಕ್ಕಿದೆ ಅಂತ ನಾವು ಅರವಿಂದ್ ಫ್ಯಾಷನ್ ಲಿಮಿಟೆಡ್. ಈ ಸ್ಟಾಕ್ ಬ್ರೇಕ್ಔಟ್ ಆಗೋದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ನೀಡಿದ್ದೆ. ನೀವು ಕೂಡ ಕೆಲವರೆಲ್ಲ ಎಂಟ್ರಿ ಪಡೆದಿದ್ದೀರಾ ಅಂತ ಅಂದ್ಕೊಳ್ತೀನಿ. ಒಂದು ಬಾರಿ ರಿಟ್ರೇಸ್ಟ್ ಆದ ನಂತರ ಯಾರ್ಯಾರು ಎಂಟ್ರಿಯನ್ನು ಮಿಸ್ ಮಾಡಿದ್ರಿ ಅವರೆಲ್ಲ ನಿಮಗೆ ಈ ಜಾಗದಲ್ಲಿ ಅಗೇನ್ ಎಂಟ್ರಿಯನ್ನು ಪಡಿಬೋದಿತ್ತು. ನನ್ನ ಎಂಟ್ರಿ ನೀವು ನೋಡೋದಾದರೆ 319.90. ಅಲ್ಲಿಂದ ನಮಗೆ ಯಾವುದೇ ರೀತಿಯ ಬೇರಿಶ್ ಕ್ಯಾಂಡಲ್ಗಳು ನಮಗೆ ಸಿಕ್ಕಿಲ್ಲ. ಒಂದು ಬುಲ್ಲಿಶ್ ಕ್ಯಾಂಡಲ್ ಆಗಿ ನಂತರದಲ್ಲಿ ಸೇಮ್ ಒಂದು ಫ್ಲ್ಯಾಗ್ ಪ್ಯಾಟರ್ನ್ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದು ನೀವು ನೋಡೋದಾದರೆ ಡೈಲಿ ಟೈಮ್ ಫ್ರೇಮಲ್ಲಿ ನೀವು ಇದನ್ನು ನೋಡ್ತಾ ಇದ್ದೀರಾ. ಈ ಸ್ಟಾಕ್ನಲ್ಲಿ ನಾವು ಹೋಲ್ಡ್ ಮಾಡಬೇಕಾ ಎಕ್ಸಿಟ್ ಆಗಬೇಕಂತ ನೀವು ನೋಡೋದಾದರೆ ಈ ಸ್ಟಾಕ್ನಲ್ಲಿ ನನಗೆ ಅಪ್ರಾಕ್ಸಿಮೇಟ್ ಆಲ್ರೆಡಿ 16.7% ರಿಟರ್ನ್ ನನಗೆ ಆಲ್ರೆಡಿ ಸಿಕ್ಕಿದೆ. ಇದರಲ್ಲಿ ನಾನು ಯಾವಾಗ ಎಕ್ಸಿಟ್ ಆಗ್ತೀನಿ ಅಂತ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು. ಒಂದು ಟ್ರೆಂಡ್ ಲೈನನ್ನು ನೀವು ಇಲ್ಲಿ ಫಾರ್ಮ್ ಮಾಡ್ಬೋದು. 1 ಸೆಕೆಂಡ್ ಕರೆಕ್ಟಾಗಿ ಅದನ್ನು ಡ್ರಾ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು ಯಾವುದೇ ರೀತಿಯ ಲೋ ನಿಮ್ಗೆ ಇಲ್ಲಿ ಬ್ರೇಕ್ ಆಗಿಲ್ಲ. ಪ್ರೀವಿಯಸ್ ಕ್ಯಾಂಡಲ್ ಲೋಗಳನ್ನ ನೀವು ನೋಡೋದಾದರೆ ಈ ಕ್ಯಾಂಡಲ್ ಲೋ ಕೂಡ ಬ್ರೇಕ್ ಆಗಿಲ್ಲ, ಇದು ಲೋ ಬ್ರೇಕ್ ಆಗಿಲ್ಲ, ಯಾವುದೇ ರೀತಿಯ ಕ್ಯಾಂಡಲ್ ನಿಮಗೆ ಲೋಗಳು ಬ್ರೇಕ್ ಆಗಿಲ್ಲ. ಒಂದು ಬಾರಿ ನನಗೆ ಯಾವುದಾದ್ರೂ ಕ್ಯಾಂಡಲ್ ಲೋ ಬ್ರೇಕ್ ಆಗಿ ಡೌನ್ ಸೈಡ್ ಬರೋದಕ್ಕೆ ಶುರು ಮಾಡಿದ್ರೆ ಈ ಪೊಸಿಷನನ್ನು ನಾನು ಎಕ್ಸಿಟನ್ನು ಪಡಿತೇನೆ. ಇಲ್ಲಿಂದ ಏನಾದರೂ ಪಾಸಿಟಿವ್ ಚೇಂಜ್ ಆದರೆ ಖಂಡಿತವಾಗ್ಲೂ ಈ ಸ್ಟಾಕ್ನ ನಾನು ಹೋಲ್ಡ್ ಮಾಡ್ತೀನಿ. ಎರಡು ಸ್ಟಾಕಿಂದ ನನಗೆ ಆಲ್ರೆಡಿ 17.8%, ಇನ್ನೊಂದರಲ್ಲಿ ನಿಯರ್ಲಿ 17% ರಿಟರ್ನ್ ಆಗಲೇ ಸಿಕ್ಕಿದೆ. ಇದೇ ರೀತಿಯ ರಿಟರ್ನ್ ಇರೋ ಸ್ಟಾಕ್ಗಳನ್ನ ನಾವು ಮತ್ತೆ ಟ್ರೇಡ್ ಮಾಡಬೇಕಾಗತ್ತೆ. ಹೆಚ್ಚಾಗಿ ನಾವು ಹೋಲ್ಡ್ ಮಾಡಬೇಕಾಗತ್ತೆ. ಟ್ರೇಡ್ ಮಾಡೋದು ಎಲ್ಲರೂ ಯೂಶ್ವಲಿ ಎಂಟ್ರಿಯನ್ನು ಪಡೀತಾರೆ, ಆದರೆ ಆ ಎಂಟ್ರಿಯನ್ನು ಪಡೆದ ನಂತರದಲ್ಲಿ ಅದನ್ನು ಹೋಲ್ಡ್ ಮಾಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು. ನೀವು ಇಲ್ಲಿ ನೋಡ್ಬೋದು ನಿಯರ್ಲಿ 21% ರಿಟರ್ನನ್ನು ನೀಡಿ ನಂತರದಲ್ಲಿ ಅಗೇನ್ 3 to 4% ಅದು ಒಂದು ರಿಟ್ರೇಸ್ಮೆಂಟ್ ಆಗಿ 15-16% ಪ್ರೆಸೆಂಟ್ ರನ್ನಿಂಗಲ್ಲಿ ನಡೀತಾ ಇದೆ. ನೆಕ್ಸ್ಟ್ ವೀಕ್ಗೆ ನಾವು ಯಾವುದೆಲ್ಲ ಸ್ಟಾಕ್ನ ಬೈ ಮಾಡ್ಬೋದು, ನಾನು ಯಾವ ಸ್ಟಾಕನ್ನು ಬೈ ಮಾಡಿದ್ದೀನಿ ಪೊಟೆನ್ಷಿಯಲ್ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಮುಂದಿನ ಸ್ಟಾಕ್ ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸ್ ಅಂತ. ಇದರಲ್ಲಿ ನೀವು ನೋಡೋದಾದರೆ ಇದು ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ನ ಮಾಡೋಣ. ನಾನು ಯಾವುದೇ ರೀತಿಯ ಟ್ರೆಂಡ್ ಲೈನನ್ನು ಇದರಲ್ಲಿ ಡ್ರಾ ಮಾಡಿಲ್ಲ. ಯಾಕೆಂದರೆ ಯಾವ ರೀತಿ ನಾವು ಟ್ರೆಂಡ್ ಲೈನನ್ನು ಡ್ರಾ ಮಾಡಬೇಕು ಅನ್ನೋದನ್ನು ನೀವು ಕೂಡ ನೋಡಿದರೆ ನಿಮಗೂ ಕೂಡ ಸುಲಭವಾಗಿ ಅರ್ಥ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 2 ರೀತಿಯಲ್ಲಿ ನಾನು ಟ್ರೆಂಡ್ ಲೈನನ್ನು ಡ್ರಾ ಮಾಡ್ತೀನಿ. ಇದು ವೀಕ್ಲಿ ಟೈಮ್ ಫ್ರೇಮ್ ಆಗಿರೋದ್ರಿಂದ ಒಂದು ನಾವು ಟ್ರೆಂಡ್ ಲೈನನ್ನು ಇಲ್ಲಿಂದ ಕೂಡ ನಾನು ಡ್ರಾನ ಮಾಡ್ಬೋದು. ಇಲ್ಲಿಂದ ಕೂಡ ಟ್ರೆಂಡ್ ಲೈನನ್ನು ಡ್ರಾ ಮಾಡ್ಬೋದು. ನಂತರದಲ್ಲಿ ಇಲ್ಲಿಂದನೂ ಕೂಡ ನೀವು ನೋಡ್ಬೋದು ಒಂದು ಬ್ಯೂಟಿಫುಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ.
ಯಾರೆಲ್ಲ ಎಂಟ್ರಿಯನ್ನು ಪಡೆದಿಲ್ಲ ಅವರು ಈ ಹೈ ಕ್ರಾಸ್ ಆಗ್ತಾ ಇದ್ದಾಗ, ಏನೀಗ ನಿಮಗೆ ವೀಕ್ಲಿ ಕ್ಯಾಂಡಲಲ್ಲಿ ಇದೆ, ಇದರ ಹೈ ಕ್ರಾಸ್ ಆಗ್ತಾ ಇದ್ದಾಗೆ ನೀವು ನಿಮ್ಮ ಎಂಟ್ರಿಯನ್ನು ಪಡಿಬೋದು. ನನ್ನ ಎಂಟ್ರಿ ಇದರಲ್ಲಿ ಆಲ್ರೆಡಿ 292.30 ನನ್ನ ಎಂಟ್ರಿ ಆಲ್ರೆಡಿ ನಾನು ಪಡೆದಾಗಿದೆ. ನಿಮಗೆ ಮಾರ್ಕ್ ಮಾಡಿ ತೋರಿಸೋದಾದರೆ 292 ಅಪ್ರಾಕ್ಸಿಮೇಟ್ಲಿ 292 ಪಾಯಿಂಟ್ ಸಮಥಿಂಗ್ ಇಲ್ಲಿ ಬರುತ್ತೆ. ನಿಮಗೆ ಸ್ವಲ್ಪ ಲೋ ಮಾಡಿ ನಾನು ನಿಮಗೆ ಅದನ್ನ ತೋರಿಸ್ಬೋದು. 292 ಅಂತ ಅಂದ್ಕೊಳ್ಳಿ. 292.30 ನನ್ನ ಎಂಟ್ರಿಯನ್ನು ಪಡೆದಿದ್ದೇನೆ. ಇದು ಇಲ್ಲಿಂದ ಕೂಡ ನಾವು ಅದನ್ನು ಟ್ರೆಂಡ್ ಲೈನನ್ನು ಡ್ರಾ ಮಾಡ್ಬೋದು, ಅಥವಾ ನೀವು ನೋಡೋದಾದರೆ ಎಷ್ಟು ಪಾಯಿಂಟ್ಸ್ಗಳು ಜಾಯಿನ್ ಆಗುತ್ತೋ ಅಷ್ಟು ನಿಮಗೆ ಟ್ರೆಂಡು ಸ್ಟ್ರಾಂಗ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಲ್ಲಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಂತ. ಇದೇ ಪ್ಯಾಟರ್ನನ್ನು ನೀವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದರೆ ನಿಮಗೆ ಇನ್ನೂ ಒಂದು ಕ್ಲಾರಿಟಿ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ಒಂದು ಟ್ರೆಂಡ್ ಲೈನನ್ನು ಬ್ರೇಕ್ಔಟ್ ಆದಾಗ ಒಂದು ರಿಟ್ರೇಸ್ಮೆಂಟ್ ಆಗಿ ಅಗೇನ್ ಹೈಯರ್ ಸೈಡು ಮೂಮೆಂಟ್ನ ಕಾಣ್ತಾ ಇದೆ. ಯಾರೆಲ್ಲ ಎಂಟ್ರಿಯನ್ನು ಪಡೆದಿಲ್ಲ ಅವರು ಈ ಹೈ ಕ್ರಾಸ್ ಆಗ್ತಿದ್ದಾಗೆ ನಿಮ್ಮ ಎಂಟ್ರಿಯನ್ನು ಪಡೆದು ಇದರ ಕೆಳಗೆ ನೀವು ನಿಮ್ಮ ಸ್ಟಾಪ್ ಲಾಸನ್ನು ಇಡ್ಬೋದು. ಅಪ್ರಾಕ್ಸಿಮೇಟ್ಲಿ 3 to 4% ನಿಮಗೆ ಸ್ಟಾಪ್ ಲಾಸ್ ಇರುತ್ತೆ, ಬಟ್ ರಿಟರ್ನ್ ನಿಮಗೆ ಹೆಚ್ಚಾಗಿ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೀವು ಡೈಲಿ ಟೈಮ್ ಫ್ರೇಮಲ್ಲೂ ಕೂಡ ನೀವು ಇಲ್ಲಿ ನೋಡ್ಬೋದು ಒಂದು ಟ್ರೆಂಡ್ ಲೈನ್ ಕ್ಲಿಯರ್ ಆಗಿ ನಿಮಗೆ ಬ್ರೇಕ್ಔಟ್ ಆಗಿ ರೀಟ್ರೆಸ್ಟ್ ಆಗಿ ಹಾಗೆ ನಿಮಗೆ ಮೂಮೆಂಟ್ನ ಕಾಣ್ತಾ ಇದೆ. ನಿಮ್ಗೆ ಇದ್ರೂ ಕೂಡ ನಾನು ನಿಮಗೆ ಟ್ರೆಂಡ್ ಲೈನನ್ನು ಫಾರ್ಮ್ ಮಾಡಿ ತೋರಿಸ್ತೇನೆ. ಯಾವುದೇ ರೀತಿಯ ನೀವು ಒಂದು ಹೈಯರ್ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ಲೈನ್ ಹಾಕಿದ ನಂತರದಲ್ಲಿ ಲೋವರ್ ಟೈಮ್ ಫ್ರೇಮಲ್ಲಿ ಮತ್ತೆ ನಿಮಗೆ ಟ್ರೆಂಡ್ ಲೈನ್ ಸಿಗುತ್ತಾ, ಯಾವುದಾದ್ರೂ ಪ್ಯಾಟರ್ನ್ ಸಿಗುತ್ತಾ ಅಂತ ನೀವು ನೋಡಿದ್ರೆ ನಿಮಗೆ ಈಸಿಯಾಗಿ ನೀವು ಪ್ರಾಫಿಟ್ ಮಾಡ್ಬೋದು. ಲೋ ರಿಸ್ಕಲ್ಲಿ ನೀವು ಪ್ರಾಫಿಟನ್ನು ಮಾಡ್ಬೋದು. ಈ ಜಾಗದಲ್ಲಿ ನೀವು ಎಂಟ್ರಿಯನ್ನು ಪಡೆದು ಇದರ ಕೆಳಗೆ ನೀವು ಸ್ಟಾಪ್ ಲಾಸ್ ಇಟ್ಟರೆ ತುಂಬ ಚಿಕ್ಕ ಸ್ಟಾಪ್ ಲಾಸ್ ಆಲ್ರೆಡಿ ನೀವು ನೋಡಿದರೆ 1:1 ರಿಟರ್ನ್ ನಿಮಗೆ ನೀಡಿದೆ. ನೆಕ್ಸ್ಟ್ ರಿಟರ್ನ್ ನಿಮಗೆ ಇರೋದು ನೆಕ್ಸ್ಟ್ ನೀವು ಇಲ್ಲಿ 310 ನಿಮಗೆ ನೆಕ್ಸ್ಟ್ ಟಾರ್ಗೆಟ್. ನಂತರದಲ್ಲಿ ಇಲ್ಲಿಂದ ಮತ್ತೆ ನೀವು 1:3 1:4 ರಿಟರ್ನ್ನ ಈಸಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಒಂದು ಸ್ಟಾಕ್ನ ಟ್ರೇಡ್ ಮಾಡಿ ನಿಮಗೆ 15% 20% ಮೋರ್ ದೆನ್ 10% ಸಿಗ್ತಾ ಇದೆ ಅಂದರೆ ಅದು ತುಂಬಾ ಹೈ ಅಂತಲೇ ಹೇಳ್ಬೋದು. ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸ್ ಲಿಮಿಟೆಡ್ ಸ್ಟಾಕ್ ನೇಮು, ನೀವು ಕೂಡ ವಾಚ್ ಮಾಡ್ಬೋದು. ಐ ಕ್ರಾಸ್ ಆಗ್ತಿದ್ದಾಗೆ ಟ್ರೇಡನ್ನು ಮಾಡ್ಬೋದು. ಮುಂದಿನ ಸ್ಟಾಕ್ ನೋಡಿದರೆ ಕಿಮ್ಸ್. ಈ ಹೆಸರನ್ನು ನೀವು ಕೇಳಿರ್ತೀರ ಅನಿಸುತ್ತೆ. ಕ್ರಿಸ್ಟಿಯನ್ ಸ್ಟೋರ್ ಮೆಡಿಕಲ್ ರಿಲೇಟೆಡ್ ಹಾಸ್ಪಿಟಲ್ ರಿಲೇಟೆಡ್ ನಿಮ್ಮ ಸ್ಟಾಕ್ ನಿಮಗಿದು ಡೈಲಿ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ನ ಮಾಡ್ತಾ ಇದ್ದೇವೆ. ಡೈಲಿ ಟೈಮ್ ಫ್ರೇಮಲ್ಲಿ ನೀವು ನೋಡೋದಾದರೆ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿ ನಂತರದಲ್ಲಿ ಒಂದು ಸೈಡ್ ವೇಸ್ ಹೋಗಿ ಫ್ಲ್ಯಾಗ್ ಪ್ಯಾಟರ್ನಿಂದ ಅಗೇನ್ ಹೈಯರ್ ಸೈಡು ಬ್ರೇಕ್ಔಟ್ ಆಗೋದಕ್ಕೆ ಶುರುವಾಗಿದೆ. ನೀವು ಯಾರೆಲ್ಲ ಎಂಟ್ರಿಯನ್ನು ಪಡೆದಿಲ್ಲ, ನನ್ನ ಎಂಟ್ರಿ ನೋಡಿದ್ರೆ 1445.50 ನನ್ನ ಎಂಟ್ರಿ ಇದೆ. ನನ್ನ ಸ್ಟಾಪ್ ಲಾಸ್ ಈ ಜಾಗದಲ್ಲಿ ನನ್ನ ಸ್ಟಾಪ್ ಲಾಸನ್ನು ಪ್ಲೇಸ್ ಮಾಡಿದೆ. ತುಂಬಾ ಚಿಕ್ಕ ಸ್ಟಾಪ್ ಲಾಸ್. ಆರ್ಡ್ಲಿ ನೀವು ನೋಡೋದಾದರೆ 2 to 3% ಸ್ಟಾಪ್ ಲಾಸ್, ಅಪ್ರಾಕ್ಸಿಮೇಟ್ಲಿ 2 to 3% ಸ್ಟಾಪ್ ಲಾಸ್ ಅನಿಸುತ್ತೆ. ಆಲ್ರೆಡಿ ನಾನು ಇದರಲ್ಲಿ 3.3% ಪ್ರಾಫಿಟಲ್ಲಿದ್ದೀನಿ. 1:1 ರಿಟರ್ನ್ ನನಗೆ ಆಲ್ರೆಡಿ ಕೊಟ್ಟಿದೆ. ಒಂದು ಬಾರಿ ಈ ಹೈ ಏನಾದರೂ ಕ್ರಾಸ್ ಆದರೆ, ಈ ಹೈ ಏನಿದೆ ಈ ಹೈ ಕ್ರಾಸ್ ಆದರೆ ನಿಮಗೆ ಒಂದು ಒಳ್ಳೆ ರಿಟರ್ನ್ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅನ್ನೋದಾದರೆ ಇದು ನಾನು ಡೈಲಿ ಟೈಮ್ ಫ್ರೇಮಲ್ಲಿ ನಿಮಗೆ ಅನಾಲಿಸಿಸ್ನ ತೋರಿಸ್ತಾ ಇದ್ದೀನಿ. ವೀಕ್ಲಿ ಟೈಮ್ ಫ್ರೇಮ್ ನೋಡಿದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಪ್ರಾಬಬಿಲಿಟಿ ಸಕ್ಸಸ್ ನಿಮಗೆ ಈ ಥರ ಸ್ಟಾಕ್ನ ನೀವು 10 ಟೈಮ್ಸ್ ಟ್ರೇಡ್ ಮಾಡಿದ್ರೆ 7 to 8 ಟೈಮ್ಸ್ ನೀವು ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 100% ಸ್ಟ್ರಾಟಜಿ ಯಾವುದೂ ಇರೋದಿಲ್ಲ ಸ್ನೇಹಿತರೆ. ಬಟ್ ಆದಷ್ಟು ಐ ಪ್ರಾಬಬಿಲಿಟಿ ಯಾವುದಿದೆ ಆ ಸ್ಟಾಕ್ನ ನಾವು ಟ್ರೇಡ್ ಮಾಡಬೇಕಾಗತ್ತೆ. ಸೇಮ್ ಸ್ಟಾಕ್ ನೀವು ನೋಡ್ಬೋದು, ಸೇಮ್ ಸ್ಟಾಕ್, ಬಟ್ ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸಲ್ಲಿ ನಮಗೊಂದು ಕ್ಲಾರಿಟಿ ಹೇಗೆ ಸಿಗ್ತಿದೆ ಅನ್ನೋದು ನೀವು ನೋಡ್ಬೋದು. ಒಂದು ಪ್ಯಾಟ್ರನ್ ಬ್ರೇಕ್ಔಟ್ ಆಗಿ ನಂತರದಲ್ಲಿ ಒಂದು ಸ್ಮಾಲ್ ಕನ್ಸಾಲಿಡೇಷನ್ ಫ್ಲ್ಯಾಗ್ ಆ್ಯಂಡ್ ಪೋಲ್ ಥರ ನೀವು ನೋಡ್ಬೋದು. ಇದೊಂದು ಪೋಲು, ಇಲ್ಲಿ ನೀವು ಫ್ಲ್ಯಾಗ್ ಪ್ಯಾಟರ್ನ್ ನೀವು ನೋಡ್ಬೋದು. ಅಗೇನ್ ಇದನ್ನು ಬ್ರೇಕ್ಔಟ್ ಆಗಿ ಹೈಯರ್ ಸೈಡ್ ನಿಮಗೆ ಹೋಗ್ತಾ ಇದೆ. ಒಂದು ಬಾರಿ ನಿಮಗೇನಾದರೂ ಈ ಜಾಗಗಳೆಲ್ಲ ಕ್ರಾಸ್ ಆಗಿ ಏನಾದರೂ ಹೋಗೋದಕ್ಕೆ ಶುರು ಮಾಡಿದ್ರೆ ಆಲ್ ಟೈಮ್ ಹೈ ನೀವು ಇಲ್ಲಿ ನೋಡ್ಬೋದು, ಇದೇ ನಿಮಗೆ ಹೈ ಇರೋದು. ಇದರಿಂದ ಏನಾದರೂ ಬ್ರೇಕ್ಔಟ್ ಆಗಿ ಫರ್ದರ್ ಮೂವ್ ಮಾಡೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಸ್ಟಾಕ್ ಪ್ರೈಸ್ ನೀವು ನೋಡ್ಬೋದು ಆಲ್ರೆಡಿ 1493 ಸಮಥಿಂಗಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಸ್ಟಾಕ್ಗಳೇನಾದರೂ ನಿಮಗೆ ಪರ್ಫಾರ್ಮ್ ಮಾಡೋದಕ್ಕೆ ಶುರು ಮಾಡಿದ್ರೆ ಒಂದು ಸ್ಟ್ಯಾಂಡರ್ಡ್ ರಿಟರ್ನ್ ಸಿಗುತ್ತೆ. ಇದರಲ್ಲಿ ನೀವು 30-40% ಎಕ್ಸ್ಪೆಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಟೈಮನ್ನು ನೀವು ಕೊಡಬೇಕಾಗುತ್ತೆ. 10 to 15% ಅಂತೂ ನಿಮಗೆ ಈಸಿಯಾಗಿ ಒಂದು ರಿಟರ್ನ್ ಈ ಸ್ಟಾಕಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಪ್ರತಿಯೊಂದು ಸ್ಟಾಕ್ಗಳಲ್ಲೂ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಂಟ್ರಿ ಸ್ಟಾಪ್ ಲಾಸ್ ಎಷ್ಟು ಇಂಪಾರ್ಟೆಂಟು, ಯಾವ ರೀತಿ ನಾನು ಬ್ರೇಕ್ಔಟ್ ಆದಾಗ ಟ್ರೇಡ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಬ್ರೇಕ್ಔಟ್ ಆದ ನಂತರದಲ್ಲಿ ತಿಳಿಸೋದಕ್ಕಿಂತ ಮುಂಚಿತವಾಗಿ
ನಾನು ನಿಮಗೆ ಕಮ್ಯುನಿಟಿ ಟ್ಯಾಬಲ್ಲಿ ನಾನು ನಿಮಗೆ ಸ್ಕ್ರೀನ್ಶಾಟನ್ನು ಮೊದಲೇ ಪ್ಲೇಸ್ ಮಾಡ್ತೀನಿ. ಯಾವುದೆಲ್ಲ ಬ್ರೇಕ್ಔಟ್ಗೆ ರೆಡಿ ಇದೆ ನೀವು ಅದನ್ನು ವಾಚ್ ಮಾಡ್ಬೋದು ನಿಮ್ಮ ವಾಚ್ ಲಿಸ್ಟಲ್ಲಿ. ನಂತರದಲ್ಲಿ ನೀವು ಕೂಡ ಎಂಟ್ರಿಯನ್ನು ಪಡಿಬೋದು. ನಾನು ಹಳೆ ವಿಡಿಯೋಗಳೆಲ್ಲ ನೋಡಿದ್ರೆ ನಾನು ಎಂಟ್ರಿ ಎಲ್ಲಿರುತ್ತೆ, ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇನಿಷಿಯಲಿ ನಿಮಗೆ ಅದನ್ನು ಚಾನಲ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂತರದಲ್ಲಿ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಸೊ ನೀವು ಕೂಡ ಸ್ಟಾಕ್ಗಳನ್ನ ಟ್ರೇಡ್ ಮಾಡ್ಬೋದು ಸ್ಮಾಲ್ ಸ್ಟಾಪ್ ಲಾಸ್ ಜೊತೆಗೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.